ಹಾಯ್ ಫ್ರೆಂಡ್ಸ್, ನಾವು ಸ್ಮಾಲ್ ಟ್ರಿಪ್ ಹೋಗಿದ್ದು. ನನ್ನ ಫ್ರೆಂಡ್ ಬಂಗಾರಿ, ನಮ್ಮ ಪ್ರದೀಪ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿತ್ತು. ನೋಡಿ, ಎಲ್ಲರೂ ಕೂತಿದ್ದೀವಿ, ಗಾಡೀಲಿ ಹೋಗ್ತಾಯಿದ್ದೀವಿ. ನಮ್ಮ ಮತ್ತು ನನ್ನ ಫ್ರೆಂಡ್ ಡ್ರೈವ್ ಮಾಡ್ತಾಯಿದ್ದಾನೆ. ಹಾಯ್. ನೋಡಿ, ನಾನು, ನನ್ನ ಮಗಳು, ನನ್ನ ಮಿಸ್ಸಸ್ಸು, ಅವ್ರ ಮಿಸ್ಸಸ್ಸು, ಅವ್ರ ಮಗಳು ಮೈತ್ರಿ, ನಮ್ಮ ಮಿಸ್ಸಸ್ ಹಾಯ್ ಮಾಡ್ತಿದ್ದಾರೆ. ಹಂಗೆ ನನ್ನ ಫ್ರೆಂಡು ಬೆಂಗಳೂರಿಂದ ಡ್ರೈವ್ ಮಾಡ್ದ. ತಿರ್ಗಿ ಆ ಕಡೆಯಿಂದ ಸ್ವಲ್ಪ ಹೊತ್ತು ನಾನು ಡ್ರೈವ್ ಮಾಡಿದೆ. ಸ್ವಲ್ಪ ವೀಡಿಯೋಗಳು ಮಿಸ್ ಆಗಿದೆ. ನಾವು ಸ್ಯಾಟರ್ಡೇ ಬಿಟ್ಟಿತ್ತು. ಸ್ಯಾಟರ್ಡೇ ಸಾಯಂಕಾಲ 4-6 ಗಂಟೆಗೆ ಬಿಟ್ಟು ತಿರ್ಗಿ ಸಂಡೇ ಮಂಗಳೂರು ಧರ್ಮಸ್ಥಳ ರೋಡ್ ನೋಡೆ ಕಳ್ಸಗೆ ಸ್ಯಾಟರ್ಡೇ ನೈಟಲ್ಲಿತ್ತು. ಮತ್ತು ಸಂಡೇ ಮಾರ್ನಿಂಗಲ್ಲಿ ರೀಚ್ ಅದು. ಧರ್ಮಸ್ಥಳಕ್ಕೆ ಹಂಗೆ ಹೋಗೋದಾ? ಹಿಂಗೇನಾ? ಸಖತ್ ಎಂಜಾಯ್ ಮಾಡ್ತೀವಿ. ಇದೇ ರೋಡ್ ಎಲ್ಲ ಎಂಜಾಯ್ ಮಾಡಿಕೊಂಡು ಗಾಡೀಲಿ ಸ್ವಲ್ಪ ಫೋಟೋಸ್ ಎಲ್ಲ ಮಿಸ್ ಆಗಿದೆ. ಇದೇ ನಮ್ಮ 3 ಜನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇನ್ನೂ ಸ್ವಲ್ಪ ಜನ ಫೋಟೋಸ್ ಮಿಸ್ ಆಗಿದೆ. ಫಸ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದು, ಅಲ್ಲಿಂದ ನಾವು ಅನ್ನಪ್ರಾಸನ ಮಾಡ್ದು. ಇವರೆಲ್ಲ ರೆಡಿಯಾಗಿ ಕೂತಿದ್ದಾರೆ. ಗಾಡಿ ಓದಿಸಿ ಎಲ್ಲ ಮುಗಿದ ಮೇಲೆ ನಾವು ಶೃಂಗೇರಿಗೆ ರೀಚ್ ಆಗಿ ಸ್ವಲ್ಪ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಹೋಗ್ದು. ಅಕ್ಷರಾಭ್ಯಾಸ ಎಲ್ಲ ತುಂಬ ಚೆನ್ನಾಗಾಯಿತು. ಅದು ಕ್ಲಿಪ್ಪಿಂಗ್ಸ್ ಬರುತ್ತೆ. ಆ ಅಕ್ಷರಾಭ್ಯಾಸ ಟೈಮಲ್ಲಿ ನಾನು ಚಿಕ್ಕ కులదేవత ప్రార్థన చేసుకోండి. ಅಲ್ಲಿಂದ ಮತ್ತೆ ನಾನು ಮಗಳನ್ನ ಸ್ವಲ್ಪ ಹೊತ್ತು ಎಲ್ಲ ಅಕ್ಷರಾಭ್ಯಾಸ ಸ್ಟಾರ್ಟ್ ಮಾಡಿಸಿ ಇದೆಲ್ಲ ನೋಡಿದಾಗ ನನಗನ್ಸುತ್ತೆ ಒಂದು ಸಾಂಗ್ ಇಷ್ಟೇ. ಇದಾದಮೇಲೆ ನಾವೆಲ್ಲ ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾವು ಇಲ್ಲಿಂದ 1-2 ಫೋಟೋಗಳು ತೊಗೊಂಡು ಶೃಂಗೇರಿ ತುಂಬ ಚೆನ್ನಾಗಿತ್ತು ವೆದರು. ಕೆಲವೊಂದು ಫೋಟೋಸ್ಗಳು ಮಿಸ್ ಆಗಿದ್ದಾವೆ. ನನ್ನ ಮಗಳಿಗೆ ಅಲ್ಲೇ ಕೂಲಿಂಗ್ ಗ್ಲಾಸ್ ತೊಗೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಅದಾದಮೇಲೆ ಮಗುಗೆ ಸರಿ ಎಲ್ಲ ಮಾಡಿಸಿ ನಮ್ಮ 2 ಪಾಪುಗಳಿತ್ತು. ನಂದು ನನ್ನ ಫ್ರೆಂಡ್ ಪ್ರದೀಪ್ ಮಗುದು 2 ಪಾಪಿಗೆ ಊಟ ಮಾಡಿಸಿ ಅಲ್ಲಿಂದ ಡೈರೆಕ್ಟ್ ನಾವು ಹೊರಟಿತ್ತು ಸೀದಾ ಶ್ರವಣ ಬೆಳಗೊಳಕ್ಕೆ.
ಮಸ್ತ್ ಸಾಂಗ್ಗಳು ಆಡಿಕೊಂಡು ಅಲ್ಲಿಂದ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಕೆಲವು ಊರುಗಳು ಸಿಕ್ತು. ಕೆಲವು ಊರುಗಳೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅದನ್ನೆಲ್ಲ ನೋಡಿಕೊಂಡು ವಾಚ್ ಮಾಡಿಕೊಂಡು ಆರಾಮಾಗಿ ಡ್ರೈವ್ ಮಾಡಿಕೊಂಡು ನಾವು ಹೊರಟು. ಅಲ್ಲಿಂದ ಅಂದಿವೆ ಒಂದೆರಡೆಲ್ಲ ಫೋಟೋ ತೊಗೊಂಡು ಅದೆಲ್ಲ ಫೋಟೋ ಹಾಕ್ಲಿಕ್ಕೆ ಆಗ್ತಿಲ್ಲ. ಕೆಲವು ಫೋಟೋಗಳು ಮಿಸ್ ಆಗಿದ್ದಾವೆ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡೋವಾಗ ಕ್ಲಿಯರಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಸ್ವಲ್ಪ ದೂರದಲ್ಲಿ ನಮ್ಗೆ ಒಳ್ಳೆ ನೇಚರ್ ಸಿಕ್ತು. ಆಗ ನನ್ನ ಫ್ಯಾಮಿಲಿ ಎಲ್ಲ ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂಥೇಳಿ ನಾನು ನನ್ನ ಮಿಸ್ಸಸ್ಸು ಎಲ್ಲ ಫೋಟೋ ತೊಗೊಂಡು, ನಮ್ಮ ಮಿಸ್ಸಸ್ ಅಂತೂ ಕ್ರೇಜಿಯಾಗಿ ಫೋಟೋ ತೊಗೊತಾಯಿದ್ರು. ಹಾಗೆ ಕೂಡ ನನ್ನೂ ಕರೆದ್ರು ಕಾರ್ ಹತ್ರ ಎಲ್ಲ ನಿಂತ್ಕೊಂಡು ಫೋಟೋ ತಗೊಳ್ಳಿಕ್ಕೆ. ಆಮೇಲೆ ನಮ್ಮ ಮಿಸ್ಸಸ್ ಅಲ್ಲೇನೋ ಒಂದು ಕಾಣಿಸ್ತು ಅಂತೇಳಿ ಅಲ್ಲಿ ಒಂದು ಕೈ ಮಾಡಿ ತೋರಿಸ್ತಾಯಿದ್ರು. ನಾವು ಫ್ಯಾಮಿಲಿಯವರೆಲ್ಲ ನಗಾಡಿಕೊಂಡು ಅದರದ್ದು ಫೋಟೋ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡು, ಆಮೇಲೆ ನಮ್ಮ ತಾಯಿ, ನನ್ನ ಫ್ರೆಂಡ್ ಮಿಸ್ಸಸ್ಸು, ನಾನು ಮಿಸ್ಸಸ್ ಎಲ್ಲ ಸೇರಿ ಅಲ್ಲೇ ಒಂದು ಫೋಟೋ ತೊಗೊಂಡಿದ್ದೀವಿ. ಫೋಟೋ ತೊಗೊಂಡು ನೇಚರ್ ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಕೊತ ಹೋದೋ. ಅಲ್ಲಲ್ಲೇ ನಿಲ್ಲಿಸಿ ಸುಮಾರು ಲೇಟ್ ಆಗೋಯ್ತು ನಾವು ಅಲ್ಲಿಂದ ಶ್ರವಣಬೆಳಗೊಳ ಪಾಸ್ ಆಗಲಿಕ್ಕೆ. ಅಲ್ಲಿಂದ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಚೆನ್ನಕೇಶ್ವರನ ದರ್ಶನ ಮಾಡಿ ಅಲ್ಲಿ ತಿರ್ಗಿ ಅಲ್ಲಿಂದ ಮತ್ತೆ ಕೆಲವು ಫೋಟೋಸ್ಗಳು ತೊಗೊಂಡು, ನನ್ನ ಪ್ರದೀಪ್ ಅವ್ರದ್ದು ದೊಡ್ಡ ಮಗಂದು ಬರ್ತಡೇ ಇತ್ತು ಯಶಸ್ತು. ಅದನ್ನು ಸೆಲೆಬ್ರೇಷನ್ ಮಾಡೋಣ ಅಂತೆಲ್ಲ ಸೆಲೆಬ್ರೇಷನ್ ಮಾಡಿ ಅಲ್ಲೇ ಒಂದು ಒಳ್ಳೆ ಕೇಕ್ದು ಶಾಪಲ್ಲಿ ಕೇಕೆಲ್ಲ ತೊಗೊಂಡು ಅವರೇ ಚಕ ಕೊಟ್ಟಿದ್ದರು. ಜೂನಿಯರ್ ಮೊನಾಲಿಸಾ ನಂಗಂತ ಹುಟ್ಟಿ ಬಂದೋಳ ನೀನು ನೋಡದೆ. ಸ್ವಲ್ಪ ತಪ್ಪಿದರೆ ಹೇಳಿ, ಕಾಮೆಂಟ್ ಮಾಡಿ. ನಾನು ವಿಡಿಯೋ ಆದಷ್ಟು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ.